ದೇಶಾದ್ಯಂತ ದ್ವಿಭಾಷಾ ನೀತಿ ಜೋರಾಗಿ ಚರ್ಚೆಯಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ದ್ವಿಭಾಷಾ ನೀತಿ ಜಾರಿಗೆ ಆಸಕ್ತಿ ಬರ್ತಾ ಇರುವಂತದ್ದು. ಇನ್ನು ದೇಶಾದ್ಯಂತ ದ್ವಿಭಾಷಾ ನೀತಿ ಚರ್ಚೆಯಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಭಾರಿ ಆಸಕ್ತಿ ತೋರಿಸ್ತಾ ಇರುವಂತದ್ದು. ಬೆಂಗಳೂರಲ್ಲೂ ಕೂಡ ನಡೆದ ಬುಕ್ ರಿಲೀಸ್ ವೇಳೆ ಮನಸ್ಸು ಏನಿದೆ ಅನ್ನೋದನ್ನ ಇಲ್ಲಿ ಗಮನಿಸ್ತಾ ಇರುವಂತದ್ದು. ಹಾಗೆ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ದೇಶಾದ್ಯಂತ ಹಿಂದಿ ಹೇರಿಕೆ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇನ್ನು ದ್ವಿಭಾಷೆಯಾಗಿ ರಾಜ್ಯಗಳ ಭಾಷೆ ಇಂಗ್ಲಿಷ್ ಹಾಗೆ ತೃತೀಯ ಭಾಷೆಯಾಗಿ ಹಿಂದಿ ಭಾಷೆ ಬೇಡ ಅಂತ ಕೂಡ ಹೇಳ್ತಾ ಇರುವಂತದ್ದು. ಹಿಂದಿ ಹೇರಿಕೆ ವಿರುದ್ಧ ಕ್ಯಾಂಪೇನ್ ಕೂಡ ಜೋರಾಗ್ತಾ ಇದೆ. ನೋಡಿ, ಇಲ್ಲಿ ಗಮನಿಸಬಹುದಾಗಿದೆ ಈ ದ್ವಿಭಾಷಾ ನೀತಿ ಚರ್ಚೆ ಅಂದ್ರೆ ತ್ರಿಭಾಷಾ ನೀತಿ ಚರ್ಚೆ ನಾವು ನೀವೆಲ್ಲ ಓದಿರೋಂಥದ್ದು. ಫಸ್ಟ್ ಪ್ರಿಫರೆನ್ಸ್ ಅಂತಂದ್ರೆ ಆ ರಾಜ್ಯದ ಆ ಭಾಷೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಕೊಡಲಾಗುತ್ತೆ, ಪ್ರಥಮ ಭಾಷೆ ಆಗಿರುತ್ತೆ. ಆನಂತರ ದ್ವಿತೀಯ ಭಾಷೆ ಅಂತ ಬಂದಾಗ ಇಂಗ್ಲಿಷ್ ಆಮೇಲೆ ತೃತೀಯ ಭಾಷೆ ಅಂತ ಬಂದಾಗ ಹಿಂದಿ ಇತ್ತು. ಹೀಗಾಗಿ ಅದನ್ನ ಒಪ್ಕೊಂಡಿದ್ರು, ಅದನ್ನ ಕಲ್ತಿದ್ರು ಕೂಡ. ಆದ್ರೆ ಇವಾಗ ದ್ವಿಭಾಷಾ ನೀತಿ ಜಾರಿಗೆ ಆಸಕ್ತಿಯನ್ನ ತೋರಿಸ್ತಾ ಇರುವಂತದ್ದು. ಹಾಗಾದ್ರೆ ದ್ವಿಭಾಷಾ ನೀತಿ ಏನಾಗುತ್ತೆ ಅಂತಂದ್ರೆ, ಈಗ ಏನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇತ್ತಲ್ವಾ, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯಾಗಿ ಬದಲಾಗುತ್ತೆ. ಆವಾಗ ಎಲ್ಲರೂ ಕೂಡ ಹಿಂದಿಯನ್ನ ಕಲಿತಾರೆ. ಇನ್ನ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವ ಸಂವಿಧಾನದಲ್ಲೂ ಕೂಡ ಹೇಳಿಲ್ಲ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಅಂತ. ಆದ್ರೆ ಎಲ್ಲಿ ಹಿಂದಿಯನ್ನ ಹೇರಿಕೆ ಮಾಡಿ ಮತ್ತೆ ರಾಷ್ಟ್ರ ಭಾಷೆ ಅಂತ ಕೂಡ ತಗೊಂಡ್ಬಿಡ್ತಾರೆ ಎನ್ನುವಂತಹ ಒಂದಷ್ಟು ಆರೋಪಗಳು ಹಾಗೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಹಿಂದಿ ಹೇರಿಕೆಯ ವಿರುದ್ಧ ಈಗ ಕ್ಯಾಂಪೇನ್ ಕೂಡ ಶುರುವಾಗಿದೆ. ಇನ್ನು ದ್ವಿಭಾಷಾ ಸೂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಮನಸ್ಸು ಮಾಡ್ತಾರಾ ಅಥವಾ ಮನಸ್ಸು ಮಾಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಕಾದ್ ನೋಡ್ಬೇಕಾಗಿದೆ.